ಕನಕಪುರದಲ್ಲಿ ನಮ್ಮ RES ವಿದ್ಯಾಸಂಸ್ಥೆ ಸಹಯೋಗದೊಂದಿಗೆ ಇವತ್ತು ಒಂದು ಉದ್ಯೋಗ ಮೇಳ ಆಚರಣೆ ಮಾಡ್ತಾ ಇದ್ದೀವಿ. ನಿರುದ್ಯೋಗಿಗಳಿಗೆಲ್ಲ ಅವಕಾಶ ಸಿಗಬೇಕು ಅಂತ ಸರ್ಕಾರ ಕೂಡ ಬೆಂಗಳೂರಿನಲ್ಲಿ 26-27 ಒಂದು ಕಾರ್ಯಕ್ರಮ ಇದೆ. ಇವತ್ತು ಕನಕಪುರದಲ್ಲಿದೆ. ಸೊ ಯಾರಿಗೆ ನಾವು ಸಹಾಯ ಮಾಡಲಿಕ್ಕೆ ಸಾಧ್ಯನೋ ಖಾಸಗಿ ಕ್ಷೇತ್ರದಲ್ಲಿ ನಾವೆಲ್ಲ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಹಾಗಾಗಿ ಸಂಘಟನೆ ಯಾವ ರೀತಿ ಮಾಡ್ತೀರಿ ಬೆಂಗಳೂರು ಗ್ರಾಮಾಂತರದಲ್ಲಿ? ಇಲ್ಲಿಂದ ಏನಾದ್ರು ಪ್ರಾರಂಭ ಆಗುತ್ತೆ ಸರ್ ಕನಕಪುರ? ಏನು ನಾವು ಚುನಾವಣೆ ಮುಗಿದ ಮೇಲೆ ಚುನಾವಣೆ ನೆಕ್ಸ್ಟ್ ಡೇ ಇಂದಾನೆ ಎಲೆಕ್ಷನ್ ಮಾಡ್ತೀವಿ. ನಾವು ಕಟ್ ಹಾಕಿದ್ರಲ್ಲೇನೆ ಪುಟ್ಟಣ್ಣನ ಕಟ್ ಹಾಕ್ಬೇಕು ಅಂತ ಇಬ್ರು ಸೇರಿದ್ರಲ್ಲ, ಹಂಗೆ ಇದು ಕಟ್ ಹಾಕ್ತಾರೆ. ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ ಸರ್, ಯಾಕಂದ್ರೆ ಸಾಕಷ್ಟು ಜನ ಖಂಡಿತ 9 ಜನ ಸತ್ತಿದ್ದಾರೆ, ಅರಿವಿದೆ ನಮ್ಗೆ. ನಾನು ಹೊಸದಾಗೆ ನಮ್ಮ ಫಾರೆಸ್ಟ್ ಮಿನಿಸ್ಟರ್ಗೆ ಹೇಳಿದ್ದೀನಿ, ಆದಷ್ಟು ಜಾಸ್ತಿ ಆ ಕಬ್ಬಿಣದ್ದು ಏನು ರೈಲ್ವೆ ಇದಿದೆ ಅದನ್ನು ತಂದು ಗ್ರಾಂಟ್ ಕೂಡ ಮಾಡಿಸಿದ್ದೀನಿ. ಅದು ಸ್ವಲ್ಪ ಜಾಸ್ತಿ ಈ ಕಡೆ ಮಾಡಬೇಕು ಅಂತ ಹೇಳಿದ್ದೀನಿ. ಇದು ಸ್ವಲ್ಪ ಕಾಡು ಜಾಸ್ತಿ ಬೆಳೀತಾ ಇದೆ, ಆನೆಗಳೆಲ್ಲ ಟೌನ್ ಒಳಗಡೆನೆ ನುಗ್ತಾ ಇದೆ. ಸುಮಾರು ಮೊನ್ನೆ ನಮ್ಮ ಮನೆ ಪಕ್ಕ ಇಲ್ಲಿ ಕೋಡಳ್ಳಿ ತಾವು ಕೆಬ್ಬಳ್ಳಿ ಆತ ತಾವು ನೋಡಿದಿರಿ ಒಂದು ವಿಡಿಯೋನ, 50 ಆನೆ ಹಿಂಡು ಹೋಗ್ತಾ ಇದೆ. ಸೊ ಇದು ದೊಡ್ಡ ಏನ್ ಮಾಡ್ತಿದ್ವಿ ಪ್ರಕೃತಿ, ಆದಷ್ಟು ನಾವು ಕಂಟ್ರೋಲ್ ಮಾಡಬೇಕು, ಮಾಡ್ತಾ ಇದೀವಿ. ಸರ್, ಯಾವ ವಕೀಲರು ಹೋರಾಟ ಮಾಡ್ತಾ ಇದ್ರು ಸರ್, ಈಗ PSI ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕಾಗ್ತದೆ. ಇಲ್ಲ, ನಾನು ನಿನ್ನೆ ಹೇಳಿದ್ದೀನಿ, ನಮ್ಮ ಶಾಸಕರು ಕೂಡ ನಾನು ಏನು ಅಂತ ವಿಚಾರಿಸಿ ಅವರು ನೀವು ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಕ್ರಮ ಕೈಗೊಳ್ಳಿ ಅಂತ ನಮ್ಮ ಶಾಸಕರು ಕೂಡ ಹೇಳಿದ್ರು. ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ, ಇನ್ವೆಸ್ಟಿಗೇಷನ್ ಮಾಡಿ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರು ತಪ್ಪು ಮಾಡಿದ್ದಾರೆ ಅದು ಶಿಕ್ಷೆ ಆಗಲಿ, ಏನ್ ತೊಂದರೆ ಏನಿಲ್ಲ ಅಂತ ನಾವು ಹೇಳಿದ್ವಿ. ಪರಮೇಶ್ವರರು ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ನಿನ್ನೆ ನಾನು ಹೇಳ್ಬಿಟ್ಟು ಈ ಕಡೆ ಬಂದಿದ್ದೀನಿ. ರಾಜಕೀಯವಾಗಿ ಯಾಕೆ ಸರ್ ಈ ವಿಚಾರನ ಚರ್ಚೆ? ಅವರು ರಾಜಕಾರಣ, ಪಾಪ ಬಿಜೆಪಿಯವರಿಗೆ ದಳದವ್ರಿಗೆ ಏನು ಕೆಲಸ ಇಲ್ಲ. ಅವ್ರೇನಾದ್ರು ಮೊಸರು ಕಲ್ಲಿಡಬೇಕು ಅಂತ ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾ ಇದಾರೆ. ಅವ್ರು ಬಿಜೆಪಿಯವ್ರದ್ದು ಅವ್ರ ಮಾಮೂಲಿ ಬಿಡಿ, ಅವರು ಅಶಾಂತಿ ಮೂಡಿಸುವಂತದ್ದು ಇದೇ ಕೆಲಸ ಅವ್ರಿಗೆ ಜನತಾ ದಳದವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ಬರೀ ಕಮ್ಯುನಲ್ ಇಶ್ಯೂಸ್ ನ ತೆಗೆದುಕೊಂಡು ಅಲ್ಲಿ ಪಾಪ MLA ಮೈನಾರಿಟಿ, ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟೀಸ್ ಕಂಡ್ರೆ ಅವ್ರಿಗೆ ಆಗುದೇ ಇಲ್ಲ. ಅವ್ರಿಗೆ ಬಿಜೆಪಿಲಿ ಹೇಳ್ತಿದ್ರಲ್ಲ, ಇವ್ರು ಅಸೆಂಬ್ಲಿಲಿ ಯಾರು ಬರಲೇಬಾರದು ಮೈನಾರಿಟಿ ಅರ್ಜಿ ಇಟ್ಕೊಂಡು, ಹಂಗೆ ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, 20 ವರ್ಷದಿಂದ ಜಿಲ್ಲೆಯಲ್ಲಿ ಯಾವುದೋ ಗಲಾಟೆಗಳಾಗಿರಲಿಲ್ಲ, ಈಗ ಸರ್ಕಾರ ಬಂದ್ಮೇಲೆ ಆಗ್ತಾ ಇದೆ ಕುಮಾರಸ್ವಾಮಿ ಆರೋಪ ಮಾಡಿದ್ರು ಜಿಲ್ಲೆ. ಅದನ್ನೇ ಅವ್ರು ಮಾಡಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಗಲಾಟೆಗಳಿಗೆ ಕುಮ್ಮಕ್ಕಿಗೆ ಬಿಜೆಪಿ, ಜನತಾದಳ, ಕುಮಾರಸ್ವಾಮಿನೇ ಕಾರಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.